ಸ್ನೇಹಿತರೆ ನಮಸ್ಕಾರ. ಪ್ರಪಂಚದ ಅತ್ಯಂತ ದೊಡ್ಡದಾದ ಪ್ರಜಾಪ್ರಭುತ್ವದ ಹಬ್ಬ ನಿನ್ನೆ ಮುಗಿದಿದೆ. ಅದರ ಫಲಿತಾಂಶ ಕೂಡ ಬಂದಿದೆ. ಇದು ಈ ಚುನಾವಣೆ ಯಾರು ಗೆಲ್ಲಿ ಯಾರು ಬಿಡಲಿ ಅದೆಲ್ಲಕ್ಕಿಂತ ಮುಖ್ಯವಾದದ್ದು ಇವತ್ತಿನ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಎತ್ತಿ ಹಿಡಿದಂಥ ಒಂದು ಚುನಾವಣೆ. ಚುನಾವಣೆಗೆ ಮುನ್ನ ಹಲವಾರು ಪಕ್ಷಗಳು ಹಲವಾರು ರೀತಿಯ ಆಶ್ವಾಸನೆಗಳನ್ನು ಜೊತೆಯಲ್ಲಿ ಯಾರು ಈ ದೇಶದ ಮುಖ್ಯ ಸಮಸ್ಯೆಗಳನ್ನು ಕುರಿತು ಮತ್ತು ಮುಖ್ಯವಾಗಿ ಅಭಿವೃದ್ಧಿ ಆಗಬೇಕಾದಂತಹ ವಿಚಾರಗಳ ಬಗ್ಗೆ ಜನರ ಮುಂದೆ ಬಂದು ನಿಂತಿದ್ದರೋ, ಯಾರಿಗೆ ಏನನ್ನು ಕೊಡಬೇಕು ಎಷ್ಟು ಕೊಡಬೇಕು ಎಂದು ತೀರ್ಮಾನ ಮಾಡಿದ್ದಿದ್ದು ಮಾತ್ರ ಈ ದೇಶದ ಪ್ರಜಾಪ್ರಭುತ್ವದ ಒಂದು ಹಿರಿಮೆ ಎಂದು ನಾನು ಭಾವಿಸುತ್ತೇನೆ. ಚುನಾವಣೆ ನಡೀತಾ ಇದೆ. ಕೆಲವರಂತೂ ಯಾವುದೇ ವಿಷಯಗಳೇ ಇಲ್ಲದೆ ಚುನಾವಣೆಯ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದರು. ವಿಚಾರಗಳೇ ಇಲ್ಲ, ಈ ದೇಶದ ಸಮಸ್ಯೆಗಳ ಬಗ್ಗೆ ವಿಚಾರಗಳೇ ಇಲ್ಲದೆ ಬೇಡವಾದ ವಿಚಾರಗಳನ್ನೆಲ್ಲ ಚರ್ಚೆ ಮಾಡುತ್ತಾ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಈ ಚುನಾವಣೆಗೆ ಸ್ಪರ್ಧೆ ಮಾಡಿರುತ್ತಾರೆ. ಇರಲಿ, ಅದು ಅವರವರ ವೈಯಕ್ತಿಕ ವಿಚಾರಗಳು. ಆದರೆ ಇದೆಲ್ಲವನ್ನೂ ಮೀರಿದ್ದು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಯ ತೀರ್ಮಾನವೇ ಅಂತಿಮ ಎಂದು ತೋರಿಸಿಕೊಟ್ಟಂಥ ಒಂದು ಚುನಾವಣೆ. ಇಲ್ಲಿ ನನಗೆ ಒಂದು ವಿಚಾರ ನೆನಪಾಗ್ತದೆ ಸ್ನೇಹಿತರೆ. ಫಲಿತಾಂಶ ಬರುವ ಮುನ್ನವೇ ಎಕ್ಸಿಟ್ ಪೋಲ್ನ ಮುಖಾಂತರ ಜನರನ್ನು ದಾರಿ ತಪ್ಪಿಸುವ ಕೆಲಸ ಮತ್ತು ಸುಳ್ಳುಗಳನ್ನು ಪದೇ ಪದೇ ಹೇಳುವಂಥ ಒಂದು ವಿಚಾರ ಬಹಳ ನೋವನ್ನುಂಟು ಮಾಡುತ್ತದೆ. ನಿಜವಾಗಿಯೂ ಗ್ರೌಂಡ್ ರಿಯಾಲಿಟಿ ಏನಿದೆ, ಉತ್ತರ ಭಾರತದ ಕಡೆ ಯಾವ ರಾಜ್ಯಗಳಲ್ಲಿ ಯಾವ ಪರಿಸ್ಥಿತಿ ಇದೆ, ಜನರ ತೀರ್ಮಾನ ಏನಾಗಿದೆ, ಜನರ ಆಶೋತ್ತರಗಳೇನಿದೆ, ಜನರ ಚಿಂತನೆಗಳೇನಿದೆ, ಜನರ ಅವಶ್ಯಕತೆಗಳೇನಿದೆ, ಇದು ಯಾವುದರ ಬಗ್ಗೆಯೂ ಚಿಂತಿಸದೆ ಪ್ರಜಾಪ್ರಭುತ್ವದ 4ನೇ ಸ್ತಂಭವಾದಂತಹ ಮೀಡಿಯಾದವರು, ಪತ್ರಕರ್ತರು ಇಡೀ ಪ್ರಜಾಪ್ರಭುತ್ವದ ಕಗ್ಗೊಲ್ಲೆಯನ್ನು ಮಾಡುವ ಮಟ್ಟಕ್ಕೆ, ಜನರ ತೀರ್ಮಾನವನ್ನೇ ತಿರಸ್ಕರಿಸುವ ಮಟ್ಟಕ್ಕೆ ಎಕ್ಸಿಟ್ ಪೋಲ್ಗಳನ್ನು ಬಿತ್ತರಿಸಲಿಕ್ಕೆ ಶುರು ಮಾಡಿದ್ರು. ಕಡೆಯವರೆಗೂ ಕೂಡ ನಿನ್ನೆ ಮಧ್ಯಾಹ್ನ ಜೂನ್ 4ರ ಮಧ್ಯಾಹ್ನ 2 ಗಂಟೆ 3 ಗಂಟೆ ಅಷ್ಟೊತ್ತಿಗೆ ಸರಿಯಾದ ಒಂದು ತೀರ್ಮಾನ 1, 2, 5, 10 ಸೀಟುಗಳ ವೇರಿಯೇಷನ್ ಆಗ್ಬೋದು. ಆದರೂ ಕೂಡ ಮೊಂಡುತನವನ್ನು ತೋರಿಸ್ತಾ, ಇಲ್ಲ ಇಷ್ಟು ಸೀಟ್ ಬಂದೇ ಬರುತ್ತೆ, ಇಷ್ಟು ಸೀಟ್ ನಾವು ಗೆದ್ದೇ ಗೆಲ್ತೀವಿ ಅನ್ನೋ ಅಹಂಕಾರವನ್ನು ಪ್ರದರ್ಶನ ಮಾಡೋದಿದೆಯಲ್ಲ, ಬಹುಶಃ ಇದು ಪ್ರಜಾಪ್ರಭುತ್ವದ ಕಗ್ಗೊಲ್ಲೆಗೆ ಇವರೇ ಎಲ್ಲೋ ಭಾಗಿಯಾಗಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ದಯವಿಟ್ಟು ಜನರ ಭಾವನೆಗಳೇನಿದೆ, ಜನರ ಚಿಂತನೆಗಳೇನಿದೆ, ಜನರ ಆಶೋತ್ತರಗಳೇನಿದೆ, ಅದಕ್ಕೆ ನೀವು ಗಮನ ಕೊಡಬೇಕಾಗಿದೆ. ಯಾರೋ ಕೆಲವು ವ್ಯಕ್ತಿಗಳನ್ನು ಮೆಚ್ಚಿಸಲಿಕ್ಕೆ ನೀವು ತೆಗೆದುಕೊಂಡಂಥ ತೀರ್ಮಾನಗಳೇನಿದೆ, ನಿಮ್ಮ ಜೀವನದ ಇತಿಹಾಸದಲ್ಲಿ ಮರೆಯಲಾಗದಂಥ ಒಂದು ಘಟನೆ. ಸಹಜವಾಗಿ ಸರಳವಾಗಿ ಯೋಚನೆ ಮಾಡೋಣ. ಯಾರೊಬ್ಬರ ಒಪಿನಿಯನ್ನು ಕೂಡ ಅತ್ತರಕ್ಕೆ ಸುಳಿಯದ ರೀತಿಯಲ್ಲಿ ಜನ ತೀರ್ಮಾನ ಕೊಟ್ಟಿದ್ದಾರೆ. ಬಹುಶಃ ಇದೇ ಪ್ರಜಾಪ್ರಭುತ್ವದ ಮೌಲ್ಯ ಮತ್ತು ಪ್ರಜಾಪ್ರಭುತ್ವದ ಶಕ್ತಿ ಅಂತ ನಾನು ಭಾವಿಸ್ತಾ ಇದ್ದೇನೆ. ಏನು ಫಲಿತಾಂಶ ಬಂದಿದೆ, ಆ ಫಲಿತಾಂಶಕ್ಕೆ ಎಲ್ಲರೂ ತಲೆಬಾಗಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ನಾನು ಬಯಾಲಜಿಕಲ್ ಆಗಿ ಹುಟ್ಟಿಲ್ಲ, ಬಯಾಲಜಿಕಲ್ ಅಲ್ಲ, ದೇವರೇ ನನ್ನನ್ನು ಕಳಿಸಿರೋದು ಎನ್ನುವ ನಿಟ್ಟಿನಲ್ಲಿನ ಮಾತುಗಳಾಗಿರ್ಬೋದು, ಮಾಂಗಲ್ಯದ ಮಾತುಗಳಾಗಿರ್ಬೋದು,
ಬಿಡಿ, ಯಾರೋ ಕೆಲವರು ಮಾತನಾಡ್ತಾರೆ. ಯಾರೋ ಒಬ್ಬ ಬಂದು ನನ್ನ ಹೆಂಡತಿಯ ಮಾಂಗಳ್ಯನ ಕಿತ್ಕೊಂಡು ಹೋಗ್ತಾ ಇದ್ದರೆ ನೋಡ್ಕೊಂಡು ಕುತ್ಕೊಳ್ಳೋ ಅಷ್ಟು ಅಸಹಾಯಕ ಪರಿಸ್ಥಿತಿಯಲ್ಲಿ ಇವತ್ತಿನ ಭಾರತ ದೇಶದಲ್ಲಿ ಯಾರೊಬ್ಬರೂ ಇಲ್ಲ. ಇದು ಅರ್ಥ ಮಾಡ್ಕೋಬೇಕಾಗಿದೆ. ಒಂದು ಘನತೆ, ಒಂದು ಹುದ್ದೆಯ ಘನತೆಯನ್ನು, ಪ್ರೈಮ್ ಮಿನಿಸ್ಟರ್ ಹುದ್ದೆಯ ಘನತೆಯನ್ನು ಕಾಪಾಡಬೇಕಾದದ್ದು ಪ್ರತಿಯೊಬ್ಬರ ಕರ್ತವ್ಯ ಆಗಿರುತ್ತೆ. ಮತ್ತು ತಾನು ಆ ಸ್ಥಾನದಲ್ಲಿದ್ದಾಗ ನಡ್ಕೊಳ್ಳೋ ರೀತಿ, ಬಳಸುವ ಭಾಷೆ, ಇದೆಲ್ಲವೂ ಬಹಳ ಇತಿಮಿತಿಯಲ್ಲಿರಬೇಕಾಗುತ್ತೆ. ಅದು ಬಿಟ್ಟು ಈ 10 ವರ್ಷಗಳ ಕಾಲ ತನಗೆ ಬಂದಂಥ ರೀತಿಯಲ್ಲಿ, ತನಗೆ ಅನಿಸಿದ ರೀತಿಯಲ್ಲಿ ಮತ್ತೊಂದು ಇದನ್ನು ಹೇಳಲೇಬೇಕಾದಂಥ ಪರಿಸ್ಥಿತಿ. ಗಾಂಧಿ ಸಿನಿಮಾ ಬರೋವರೆಗೂ ಗಾಂಧೀಜಿ ಬಗ್ಗೆ ಜನಗಳಿಗೆ ಗೊತ್ತಿರಲಿಲ್ಲ ಎನ್ನುವ ಮೂರ್ಖತನ ಇದೆಯಲ್ಲ, ಅಥವಾ ಅಹಂಕಾರದ ಈ ಮಾತುಗಳಿದೆಯಲ್ಲ, ಇದು ಯಾವೊಬ್ಬ ವ್ಯಕ್ತಿಯೂ ಕೂಡ ಕ್ಷಮಿಸಲಾರದಂತಹ ಮಾತುಗಳು. ಬಹುಶಃ ಇದೇ ಮಾತನ್ನು ಒಂದು ಫಸ್ಟ್ ಟರ್ಮ್ ಎಲೆಕ್ಷನಲ್ಲಿ, ಅಂದರೆ ಮೊದಲ ಹಂತದ ಚುನಾವಣೆಯಲ್ಲೇ ಈ ಮಾತುಗಳನ್ನೆಲ್ಲ ಮಾತನಾಡಿದರೆ ಬಹುಶಃ ಇವತ್ತೇನು ತೊಗೊಂಡಿದ್ದಾರೆ 240, 243, ಇದನ್ನು ಕೂಡ ಟಚ್ ಮಾಡೋಕ್ಕಾಗ್ತಾ ಇರಲಿಲ್ಲ ಅಂತ ನನ್ನ ಅತ್ಯಂತ ವಿನಮ್ರವಾಗಿ ಹೇಳ್ತಾ ಇದ್ದೀನಿ. ಇದನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿರ್ತಕ್ಕಂತಹ ನಿಮ್ಮದೇ ರಾಜ್ಯದ ಒಬ್ಬ ವ್ಯಕ್ತಿ ಗೊತ್ತಿರಲಿಲ್ಲ ಜಗತ್ತಿಗೆ ಅಂತ ಹೇಳೋದಿದೆಯಲ್ಲ, ಇದಕ್ಕಿಂತ ದುರಂತ ಇನ್ಯಾವುದೂ ಇರಲಾರ್ದು ಅಂತ ನಾನು ಭಾವಿಸ್ತೇನೆ. ನಿಮ್ಮದೇ ರಾಜ್ಯದ ವ್ಯಕ್ತಿ ಇಡೀ ಪ್ರಪಂಚಕ್ಕೆ ಅಹಿಂಸೆಯ ಮೂಲಕ ಜಗತ್ತಿಗೆ ಪರಿಚಯ ಆದಂಥ ವ್ಯಕ್ತಿಯನ್ನು ಯಾರಿಗೂ ಗೊತ್ತಿರಲಿಲ್ಲ ಅಂತ ಹೇಳೋ ಈ ನಿಮ್ಮ ದಡ್ಡತನ